ಇಂದಿನ ವಿಡಿಯೋದಲ್ಲಿ ನಮ್ಮ ಮಾತೃಭಾಷೆಯಾದಂಥ ಕನ್ನಡದಲ್ಲಿ ನಾನು ಸೈಕಾಲಜಿಯ ಕೆಲವು ತತ್ವಗಳು ಮತ್ತೆ ನಮ್ಮ ಜೀವನದಲ್ಲಿ ಸೈಕಾಲಜಿನ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಈಗ ಮೊದಲನೆಯ ಸೀರೀಸ್ ಇದರಲ್ಲಿ ನಾವು ಮೈಂಡ್ ಮಾಸ್ಟರಿ ಅಥವಾ ಮೈಂಡ್ ಅನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಂತ ಹೋಗೋಣ. ನಮ್ಮ ದೊಡ್ಡ ಶತ್ರು ಯಾರು ಅನ್ನೋದಾದ್ರೆ ನಾವು ಹೇಳ್ಬೋದು ನಮ್ಮ ಮನಸ್ಸೇ ನಮ್ಮ ದೊಡ್ಡ ಶತ್ರು ಮತ್ತು ಮಿತ್ರನೂ ಹೌದು. ಹೇಗಪ್ಪ ಇದು ಅನ್ನೋದನ್ನ ನಾವು ಒಂದು ಉದಾಹರಣೆಯಿಂದ ಅರ್ಥ ಮಾಡ್ಕೊಳ್ಳೋಣ. ಒಬ್ಬ ವಿದ್ಯಾರ್ಥಿ ಇರ್ತಾನೆ, ಆ ವಿದ್ಯಾರ್ಥಿ ಯಾವಾಗಲೂ ತನ್ನ ಕೆಪಾಬಿಲಿಟೀಸ್ ಬಗ್ಗೆ ಬ್ಯಾಡ್ ಥಿಂಕಿಂಗೇ ಮಾಡ್ತಿರ್ತಾನೆ. ಅವನ ಎಕ್ಸಾಮ್ಸ್ ಹತ್ರ ಬರುತ್ತೆ, ಅವಾಗ ಅವನು ಯೋಚನೆ ಮಾಡ್ತಾನೆ, ಈ ಎಕ್ಸಾಮಲ್ಲಿ ನಾನು ಹೆಂಗೆ ಬರೆಯೋದು, ನಾನು ಪ್ರಿಪೇರೇನೋ ಆಗಿದ್ದೀನಿ ಬಟ್ ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ತುಂಬ ಮಾಡ್ತೀನಿ, ನನ್ನ ಕೈಲಿ ಬರಲಿಕ್ಕೆ ಆಗುತ್ತೋ ಇಲ್ವೋ ಅನ್ನೋ ಒಂದು ಯೋಚನೆ ಮಾಡ್ತಾನೆ. 100% ಶೋರ್ ಅವನ ಮಾರ್ಕ್ಸ್ ಸಹಿತ ಕಡಿಮೆ ಬರುತ್ತೆ ಮತ್ತು ಅವ್ನು ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಆಗೋಗುತ್ತೆ. ಅದೇ ಇನ್ನೊಬ್ಬ ವಿದ್ಯಾರ್ಥಿ ಇರ್ತಾನೆ, ಅವ್ನು ಚಿಂತೆ ಮಾಡ್ತಾನೆ, ಇಲ್ಲ ನಾನು ಅಭ್ಯಾಸ ಮಾಡೋದನ್ನ ಮಾಡಿದ್ದೀನಿ, ನಾನು 100% ನಾನು ಕೊಟ್ಟೇ ಕೊಡ್ತೀನಿ. ಅವನು ಆ ರೀತಿ ಒಂದು ಚಿಂತನೆಯನ್ನು ಮಾಡ್ತಾನೆ. ಸೊ ಅದರಿಂದ ಅವನ ಮಾರ್ಕ್ಸ್ ಸಹಿತ ತುಂಬ ಚೆನ್ನಾಗಿ ಬರೋ ಸಾಧ್ಯತೆಗಳು ಅಲ್ಲಿ ಹೆಚ್ಚಾಗುತ್ತೆ. ಸೊ ಇದರಿಂದ ನಮ್ಗೆ ಒಂದು ಅರ್ಥ ಆಗೋದೇನು ಅಂದರೆ ನಮ್ಮ ಮನಸ್ಸನ್ನು ನಮಗೆ ನಿಯಂತ್ರಣ ಮಾಡೋದು ಬರಬೇಕು. ನಾವು ಮನಸ್ಸನ್ನು ನಿಯಂತ್ರಣ ಮಾಡಿದ್ರೆ ನಾವು ಏನನ್ನ ಬೇಕಾದರೂ ಜಯಿಸ್ಬೋದು. ಇದೇ ರೀತಿ ವಿಡಿಯೋಗಳಿಗಾಗಿ ನನ್ನ ಒಂದು ಚಾನಲ್ನ ಫಾಲೋ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಖುಷಿಯಾಗಿರಿ.